ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಹೇಳ್ಕೊಡ್ತೀನಪ್ಪ ಅಂತಂದ್ರೆ, ನಿಮ್ಗೆ ಮೊನ್ನೆ ಎಲ್ಲ ನಿಮ್ಗೆ ಬಟ್ಟೆ ಕಟಿಂಗ್ ಮಾಡಿದ್ ಹೇಳ್ಕೊಟ್ಟಿದ್ದೀನಿ, ಪೇಪರ್ ಹೇಳ್ಕೊಟ್ಟಿದ್ದೀನಿ, ಬಟ್ಟೆಲ್ ಕೂಡ ಹೇಳ್ಕೊಟ್ಟಿದ್ದೀನಿ. ಅದನ್ನ ಹೇಗೆ ಸ್ಟಿಚ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಆದ್ರೆ ಸ್ಲೀವ್ ಅಟ್ಯಾಚಿಂಗ್ ಮಾತ್ರ ಬಾಕಿ ಇದೆ. ಆಮೇಲೆ ಪೈಪಿಂಗ್ ಹೇಗ್ ಮಾಡ್ಬೇಕು, ಈಸಿಯಾಗಿ ಪೈಪಿಂಗ್ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ತೋರಿಸ್ಕೊಟ್ಟಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ನ ಸ್ಲೀವ್ ಹೇಗೆ ಅಟ್ಯಾಚ್ ಮಾಡಬೇಕು, ಜೊತೆಗೆ ಈಸಿಯಾಗಿ ಹೇಗೆ ಪೈಪಿಂಗ್ ಮಾಡಬೇಕು, ಆಮೇಲೆ ಸೈಡ್ ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದ ತೋರಿಸ್ಕೊಡ್ತೀನಿ, ಬನ್ನಿ. ಓಕೆ, ನಿನ್ನೆ ಎಲ್ಲ ನಿಮಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಶೋಲ್ಡರ್ ಅಟ್ಯಾಚ್ ಮಾಡೋದು, ಡಾಟ್ಗಳು ಹಿಡಿಯೋದು, ಪಟ್ಟಿ ಪೀಸ್ ಹೇಗೆ ಅಟ್ಯಾಚ್ ಮಾಡಬೇಕು, ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಹೇಗೆ ಮಾಡಬೇಕು ಅನ್ನೋದು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ನ ಹೇಗೆ ಹಚ್ಚಬೇಕು ಮತ್ತು ಇದನ್ನು ಕ್ರಾಸ್ ಪಟ್ಟಿ ಹೇಗೆ ಹಚ್ಕೋಬೇಕು, ಆಮೇಲೆ ಸೈಡ್ ಅಟ್ಯಾಚಿಂಗ್ ಹೇಗೆ ಮಾಡಬೇಕು ಅನ್ನೋದ ಹೇಳ್ಕೊಡ್ತೀನಿ. ಇವಾಗ ಸ್ಲೀವ್ ತೊಗೊಂಡಿರಿ. ಫಸ್ಟು ಸ್ಲೀವ್ನ ಫೋಲ್ಡ್ ಮಾಡ್ಕೋಬೇಕು. ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಎರಡು ಸ್ಲೀವ್ನ ನೋಡಿದ್ರಲ್ಲ, ಫಸ್ಟ್ ಒಂದು ಡಬಲ್ ಫೋಲ್ಡಿಂಗ್ ಒಂದೇ ಸಲ ಮಾಡ್ಕೋಬೋದು, ಬಟ್ ಫಿನಿಶಿಂಗ್ ನೀಟಾಗಿ ಬರಲಿ ಇನ್ನಕ್ಕೆ ಚಿಕ್ಕದಾಗಿ ಒಂದೇ ಸಲ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಫೋಲ್ಡಿಂಗ್ ಆಯಿತು. ಈಗ ನೆಕ್ಸ್ಟ್ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ, ಅಳತೆ ಬ್ಲೌಸಲ್ಲಿ ಓಕೆ, ಅಳತೆ ಬ್ಲೌಸಿಂದ ಒಂದು ಅಳತೆ ತೊಗೋಬೇಕು. ಮತ್ತೆ ಇದನ್ನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಇಲ್ಲಿ ಬಿಟ್ಟು ಹೀಗೆ ಅಳತೆ ತೊಗೊಳ್ಳಿ. ನಾವು 1.5 ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಇದು ಇಷ್ಟು ಎಕ್ಸ್ಟ್ರಾ ತೊಗೊಂಡು ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಕೂಡ ಎಮಿಂಗ್ ಬರುತ್ತೆ ಇಲ್ಲಿ. ಇದನ್ನು ಸೆಂಟ್ರಿಗೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಇದು ಹೀಗೆ ಈ ರೀತಿ ಸೆಂಟ್ರಿಗೆ ಸ್ಟಿಚ್ ಹಾಕ್ಕೊಂಡ್ರೆ ಇಲ್ಲಿ ಎಮಿಂಗ್ ಬರುತ್ತಲ್ವ, ಹಾಗಾಗಿ ಇದನ್ನು ಸೆಂಟ್ರಿಗೆ ಸ್ಟಿಚ್ ಹಾಕ್ಕೋಬೇಕು. ಇದನ್ನು ಅಷ್ಟೇ 1/2 ಇಂಚು ಅಟ್ಯಾಚಿಂಗಿಗೆ ಹೋಗುತ್ತೆ, ಇನ್ನಿಷ್ಟು ಇಲ್ಲಿ ಬರುತ್ತೆ. ಓಕೆ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ಇಲ್ಲಿ ಎಮಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಇಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ಎಮಿಂಗ್ ಮಾಡಿದ್ಮೇಲೆ ಅದು ಬಿಚ್ಚಕ್ಕೆ ಸರಿ ಹೋಗಲ್ಲ. ಇದು ಹೆಮ್ಮಿಂಗ್ ಮಾಡಿದ್ಮೇಲೆ ನೀಟಾಗಿ ಇದನ್ನು ರಿಮೂವ್ ಮಾಡ್ಕೋಬೇಕು. ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ. ಇವಾಗ ಸ್ಲೀವು ಹೇಗೆ ಹಚ್ಚಬೇಕು ಅನ್ನೋದ ತೋರಿಸ್ತೀನಿ. ಇದನ್ನು ಫ್ರಂಟು ಇಲ್ಲಿದೆಯಲ್ಲ ಇದು ಮಾರ್ಕು, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಟ್ಟಿಂಗ್ ತೊಗೊಂಡು ಈ ರೀತಿ ಮಾರ್ಕ್ ಹಾಕಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ. ಮ್ಯಾಮ್, ಎಸ್, ಇದು ಏನಕ್ಕೆ ಕಟ್ ಮಾಡ್ಕೋತಾ ಇದ್ದೀರಾ? ಇದನ್ನು ಫ್ರಂಟ್ ಅಟ್ಯಾಚಿಂಗಲ್ಲಿ ಎಕ್ಸ್ಟ್ರಾ ಕಟ್ಟಿಂಗು ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ, ನಾವು ಬ್ಲೌಸ್ ಹಾಕ್ಕೊಂಡಾಗ ರಿಂಕಲ್ಸ್ ಬರುತ್ತೆ. ತೋರಿಸ್ತೀನಿ ರೀ. ಈ ಜಾಗದಲ್ಲಿ ಕೆಲವ್ರಿಗೆ ನೀವು ನೋಡ್ಕೊಳ್ಳಿ, ಈ ಜಾಗದಲ್ಲಿ ರಿಂಕಲ್ಸ್ ಬರುತ್ತೆ ಕೆಲವೊಂದು ಸಲ, ಈ ಥರ ಸುಕ್ಕ ಕುತ್ಕೊಳ್ಳುತ್ತೆ. ಅದು ಅವಾಯ್ಡ್ ಮಾಡೋಕ್ಕೋಸ್ಕರ ಅದು ಫ್ರಂಟಲ್ಲಿ ಎಕ್ಸ್ಟ್ರಾ ಕಟ್ಟಿಂಗು, ಇಲ್ಲೂ ಕೂಡ ನಾವು ಫ್ರಂಟಲ್ಲಿ ತೆಗೆದಿರ್ತೀವಿ ನೋಡಿ, ಇಲ್ಲಿಗೆ ಜಾಯಿನ್ ಮಾಡ್ಕೊಂಡಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫ್ರಂಟಲ್ಲಿ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೋಬೇಕು. ಓಕೆ, ಈ ರೀತಿ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೋಬೇಕು. ಅದನ್ನು ನಾವು ಕಟ್ ಮಾಡ್ಕೋಬೇಕಾದ್ರೆ ಕೆಲವೊಬ್ಬರು ಮಾಡ್ಕೊತಾರೆ ಒಂದೇ ಸಲ, ಅದು ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ಈ ರೀತಿ ಫಸ್ಟು ಮಾಡ್ಕೊತಾ ಇದ್ದೀನಿ. ಈಗ ಅಟ್ಯಾಚ್ ಮಾಡ್ಕೋಬೇಕು. ಆದಷ್ಟು ಕೆಲವರು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಇದನ್ನು ಫಾಲೋ ಮಾಡಿ. ನಿಮಗೆ ಅಪ್ ಆ್ಯಂಡ್ ಡೌನ್ ಬರೋದು ಸ್ಲೀವ್ ಹತ್ರ ಏನು ಬರೋಲ್ಲ, ಒಂದೇ ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ ಈ ಕಡೆ ಹೊಳ್ಕೊಳ್ಳಿ. ಇದು ಈಸಿ ಮೆಥಡು. ಸೆಂಟ್ರಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಕೆಲವರು ಅಲ್ಲಿಂದ ತೊಗೊಂಡು ಬಂದು ಸೆಂಟ್ರಿಗೆ ಕೂರಿಸಿದ್ರೆ ಸೆಂಟ್ರ್ ಡಾಟ್ ಬಂದು ಸೈಡಿಗೆ ಬಂತು ಅಂದರೆ ನೀಟಾಗಿ ಬರಲ್ಲ. ಈ ಸೈಡು ಅಷ್ಟೇ, ಈ ಕಡೆಯಿಂದ ತಗೊಂಡು ಇದು ಸ್ಲೀವ್ ಹಚ್ಚೋದು ಇದೇ ಥರ ನೀಟಾಗಿ ಬರುತ್ತೆ. ಓಕೆ, ನೋಡಿದ್ರಲ್ಲ, ಹೀಗೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ.
ಯಾವಾಗಲೂ ಅಟ್ಯಾಚಿಂಗು ಡಬಲ್ ಇದ್ದರೆ ಗಟ್ಟಿ ಬರುತ್ತೆ. ಇದು ಅಟ್ಯಾಚಿಂಗ್ ಆಯ್ತಲ್ಲ. ಈಗ ಈ ಕಡೆ ಸ್ಲೀವ್. ಇದನ್ನು ಕೂಡ ಅಷ್ಟೇ ನೋಡ್ಕೊಳಮ್ಮ. ಆಗಲೇ ಕೇಳಿದ್ಯಲ್ಲ ಯಾವ ಥರ ಕಟ್ ಮಾಡೋದು ನೋಡ್ಕೊ. ಇಲ್ಲಿದೆಯಲ್ಲ ಫ್ರಂಟ್ ಸೈಡು, ಇಲ್ಲೂ ಕೂಡ ಎಕ್ಸ್ಟ್ರಾ ಕಟ್ಟಿಂಗಿಗೆ 1/2 ಇಂಚ್ ಬಿಟ್ಟು ಇಲ್ಲೂ ಕೂಡ ನಾವು ಮಾರ್ಕ್ ಹಾಕ್ಕೋಬೇಕು. ಈ ರೀತಿ ಅದನ್ನು ಕಟ್ ಮಾಡ್ಕೊ. ಫುಲ್ ಹಾಕ್ಕೋಬೇಡಿ. ಈ ಕಡೆಯಿಂದ ಒಂದು 2 ಇಂಚ್ ಬಿಡಿ, ಇಲ್ಲಿಂದ ಒಂದು ಅರ್ಧ ಇಂಚ್ ಇಲ್ಲ 1 ಇಂಚ್ ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ. ಓಕೆ, ಈಗ ಅಟ್ಯಾಚ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಸೆಂಟ್ರಿಂದ ತೊಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸೆಂಟ್ರಿಗೆ, ಇಲ್ಲಾಂದರೆ ಆ ಕಡೆಯಿಂದ ತೊಗೊಂಡ್ರೆ ನಿಮ್ಗೆ ಆ ಕಡೆ ಡಾಟ್ ಬಂದು ಆ ಕಡೆ ಈ ಕಡೆ ಹೋಗ್ಬಿಡ್ಬಾರ್ದು. ಅದಕ್ಕೋಸ್ಕರ ಅಲ್ಲಿ ಸೆಂಟ್ರಿಂದ ತೊಗೊಂಡ್ರೆ ಈಸಿ ಆಗುತ್ತೆ. ಇದು ಪೂರ್ತಿ ಬರಂಗೆ ನೋಡ್ಕೊಳ್ಳಿ ನೀವು, ಇಲ್ಲಾಂದರೆ ಅಟ್ಯಾಚಿಂಗ್ ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ, ಈಗ ಸೈಡ್ ಅಟ್ಯಾಚಿಂಗ್. ಇವಾಗ ಇದೇ ಇಂಪಾರ್ಟೆಂಟು, ನೋಡ್ಕೊಳ್ಳಿ ಹೇಗೆ ಮಾರ್ಕ್ ಹಾಕಬೇಕು. ಸುಮ್ಮನೆ ಹಿಂಗೆ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಳೋದಲ್ಲ. ನಾವು ಉಕ್ಸ್ ಪಟ್ಟಿ ಇದೆಯಲ್ಲ, ಉಕ್ಸ್ ಪಟ್ಟಿ ಕಡೆಯಿಂದಲೇ ತಗೋಬೇಕು. ನೋಡಿ, ಇಲ್ಲಿಂದ ತಗೊಂಡು ಈ ಲಾಸ್ಟಲ್ಲಿ ಮಾರ್ಕ್ ಹಾಕಬೇಕು. ಇದು ನೀವು ನೋಡ್ಕೊಳ್ರಮ್ಮ, ಇದು ತುಂಬ ಇಂಪಾರ್ಟೆಂಟು. ಇದು ಸೈಡ್ ಅಟ್ಯಾಚಿಂಗ್ ನೀಟಾಗಿ ಬರಲಿಲ್ಲ ಅಂದರೆ ನೀವು ಎಷ್ಟೇ ಚೆನ್ನಾಗಿ ಬ್ಲೌಸ್ ಹೊಲಿದ್ರೂ ಬರೋಲ್ಲ ಅದು. ನೆಕ್ಸ್ಟು ಇಲ್ಲಿ ಚೆಸ್ಟ್ ಹತ್ರ ತೊಗೋಬೇಕು. ಇಲ್ಲಿ ಫಸ್ಟ್ನೇ ಉಕ್ಸಿಂದ ಅಳತೆ ತೊಗೊತೀವಲ್ಲ ಆ ಜಾಗದಲ್ಲಿ ತೊಗೊಂಡು ಇದು ಬ್ಲೌಸ್ನ ಈ ಥರ ಸ್ವಲ್ಪ ಹಿಂಗೆ ಎಳ್ಕೊಂಡ್ರೆ ಇಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟು ಸ್ಲೀವ್ ಹತ್ರ ಹೀಗೆ ಈ 3 ಹತ್ರನೂ ಅಳತೆ ತೊಗೋಬೇಕು. ಸೈಡ್ ಅಟ್ಯಾಚಿಂಗ್ ಮಾಡಬೇಕಾದ್ರೆ ನೋಡಿ ಹೀಗೆ. ಇದು ಒಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಇದೆಲ್ಲ ಮೇಲಕ್ಕೆ ತಗೊಳ್ಳಿ. ಈ ಲಾಸ್ಟಲ್ಲಿ ಇದು ಹೇಮಿಂಗ್ ಮಾಡ್ಕೊಳ್ಳಿ. ಆಮೇಲೆ ಹೀಗೆ ಒಂದೇ ಸಮಕ್ಕೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಒಂದೊಂದು ಕಡೆ 3 ಸ್ಟಿಚ್ಚು 4 ಸ್ಟಿಚ್ನ ಹಾಕ್ಕೊಳ್ಳಿ. ಹಾಕ್ಕೊಳ್ಳಿ, ನೀಟಾಗಿರುತ್ತೆ. ಓಕೆ, ಈಗ ಈ ಸೈಡ್ ಅಂದರೆ ಕಾಜಾಪಟ್ಟಿ ಕಡೆ ಈಗ ನೋಡ್ಕೊಳ್ಳಿ. ಇದು ಅಷ್ಟೇ, ಆ ಕಡೆ 3 ಕಡೆ ತೊಗೊಂಡಿದ್ವಲ್ಲ, ಈಗಲೂ ಕೂಡ ಇದೇ ಕಡೆನೂ ತಗೋಬೇಕು. ಇದು ಕಾಜಾಪಟ್ಟಿ ಕೆಳಭಾಗದಿಂದ ಇಲ್ಲಿ ತಗೊಳ್ಳಿ, ಪಟ್ಟಿ ಪೀಸ್ ಹತ್ರ. ನೆಕ್ಸ್ಟು ಈ ಫಸ್ಟ್ ಒನ್ ಇಲ್ಲಿ ತೊಗೊತೀವಲ್ಲ ಸುತ್ತಳತೆ, ಆ ಜಾಗದಲ್ಲಿ ತಗೊಳ್ಳಿ. ಆಮೇಲೆ ಸ್ಲೀವ್ ಹತ್ರ, ತೋಳತ್ರ ಹೀಗೆ ಇಲ್ಲಿ. ಓಕೆ, ಈ ಥರ ಲೈನ್ ಹಾಕ್ಕೊಳ್ಳಿ. ನೋಡಿ, ಈಗ ಅಟ್ಯಾಚ್ ಮಾಡಿದ್ರೆ ಇದೆಲ್ಲ ಮೇಲೆ ತಗೊಳ್ಳಿ, ಕೆಳಗಡೆದು ಮೇಲೆ ತಗೊಳ್ಳಿ. ಇದೊಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಬಂದಿದೆ, ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಬಂದಾಗ ಏನು ಮಾಡಬೇಕು ಅಂತ.
ನೋಡ್ಕೊಳ್ಳಿ, ಹಾಗೆ ಡೌಟು ಕ್ಲಿಯರ್ ಆಗುತ್ತೆ ನಿಮಗೆ. ನೋಡ್ರಮ್ಮ ನೀವು ಇಲ್ಲಿದೆಯಲ್ಲ, ಸ್ವಲ್ಪ ಇದು ಡೌನ್ ಬಂತು. ಈಗ ಬಂದರೆ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಅಟ್ಯಾಚ್ ಮಾಡಬಾರ್ದು. ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನೋಡಿಕೊಂಡ್ರೆ ಇಲ್ಲಿ ನೋಡಿ ಇದು ಸ್ವಲ್ಪ ಕೆಳಗೆ ಬಂದಿದೆ, ಅದಕ್ಕೋಸ್ಕರ ಇಲ್ಲಿ ಲೆಂತ್ ಬಂತು. ಇದು ಸ್ವಲ್ಪ ರಿಮೂವ್ ಮಾಡಿ ಇಲ್ಲಿ ಡೌನ್ ಬಂದಿತ್ತಲ್ವಾ, ಇದನ್ನು ರಿಮೂವ್ ಮಾಡಿಕೊಂಡು ಸ್ವಲ್ಪ ಸ್ಲೀವ್ ಹತ್ರ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ಇಟ್ಕೊಂಡ್ವಿ ಅಲ್ಲ, ಈಗ ಸ್ಟ್ರೈಟ್ ಆಯಿತು, ಇಲ್ಲೂ ಸಮ ಬರುತ್ತೆ. ಓಕೆ, ಮತ್ತು ಇವಾಗ ಸ್ಟಿಚ್ ಹಾಕ್ಕೊಳ್ಳಿ. ಇದೆಲ್ಲ ಮೇಲೆ ತಗೊಂಡು ಓಕೆ, ಲಾಸ್ಟಲ್ಲಿ ಒಂದೇ ಸಲ ಕಟ್ ಮಾಡಿ. ಇಲ್ಲಿ ಕೂಡ 2-3 ಸ್ಟಿಚ್ ಹಾಕ್ಕೊಳ್ಳಿ. ಇಷ್ಟು ಸೈಡ್ ಅಟ್ಯಾಚಿಂಗ್ ಮುಗೀತು. ನೆಕ್ಸ್ಟು ಸೆಂಟ್ರಲ್ಲಿ ಡಾಟ್ ಹಿಡಿಬೇಕು. ಕೆಲವರು ಇಲ್ಲಿ ಇಲ್ಲಿ ಹಿಡಿತೀರಾ, ಹಿಡಿಬೇಡಿ. ಈ ಶೋಲ್ಡ್ರಿಂದ ಕೆಳಭಾಗ ಹಿಡೀರಿ. ನೋಡಿ ಈ ಶೋಲ್ಡರ್ ಇದೆಯಲ್ಲ, ಇದು ಸೆಂಟ್ರ್ ಭಾಗನೇ ಹಿಡಿಬೇಕು. ಓಕೆ, ಈ ಸೈಡು ಅಷ್ಟೇ, ಶೋಲ್ಡರ್ ಕೆಳಭಾಗ, ಭುಜದಿಂದ ಕೆಳಭಾಗ ಇಲ್ಲಿ ಸೆಂಟ್ರಲ್ಲಿ. ಓಕೆ, ಓಕೆ. ಈಗ ನೋಡಿ ಎರಡನ್ನೂ ಅಷ್ಟೇ, ಇದು ಉಕ್ಸ್ಪಟ್ಟಿ ಕಡೆ, ಇದು ಕೂಡ ಉಕ್ಸ್ಪಟ್ಟಿ ಕಡೆನೇ ನಿಂತ್ಕೊಂಡು ಇದು ತಗೊಂಡು ಈ ಲಾಸ್ಟ್ವರೆಗೂ ನೋಡಿ. ನೋಡಿದ್ರಲ್ಲ, ಈ ಉಕ್ಸ್ಪಟ್ಟಿಯಿಂದ ಕಾಜಾಪಟ್ಟಿ ಕರೆಕ್ಟಾಗಿ ಬಂದಿದೆ. ಎಲ್ಲೋ ಒಂದು ಲೂಸ್ ಆಗಲಿ ಟೈಟ್ ಆಗಲಿ ಏನಿಲ್ಲ, ಪರ್ಫೆಕ್ಟಾಗಿದೆ. ಈ ರೀತಿ ಬರಬೇಕು. ಈಗ ನಿಮಗೆ ಕ್ರಾಸ್ ಪಟ್ಟಿ ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದ ತೋರಿಸ್ಕೊಡ್ತೀನಿ ಬನ್ನಿ. ಲಾಸ್ಟ್ ಯಾಕೆ ಕ್ರಾಸ್ ಪಟ್ಟಿ ಇಟ್ಕೊಂಡೆ ನಾನು ಅಂತಂದರೆ, ಇದೆಲ್ಲ ಫಿನಿಶಿಂಗ್ ಆಯ್ತಲ್ವಾ. ಇಲ್ಲಿ ಕೆಲವೊಂದು ಸಲ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಇಲ್ಲೊಂದ್ಸಲ ಅಪ್ ಆ್ಯಂಡ್ ಡೌನ್ ಬರುತ್ತೆ, ಆ ಥರ ಎಲ್ಲ ನೀಟಾಗಿ ಅವ ಟ್ರಿಮ್ ಮಾಡಿಕೊಂಡು ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಲಾಸ್ಟಲ್ಲಿ ಕ್ರಾಸ್ ಪಟ್ಟಿ ಮಾಡೋದ ಇಟ್ಕೊಂಡಿದ್ದೀನಿ. ಓಕೆ, ಈಗ ಇದನ್ನು ಆಗಲೇ ಹೊಲ್ದು ಇಟ್ಕೊಂಡಿದ್ವಿ ಅಲ್ಲ, ಇದೆಲ್ಲ ಹೊಲಿದು ಅಟ್ಯಾಚ್ ಮಾಡಿ ಇಟ್ಕೊಂಡಿರೋದು ಮೊನ್ನೆ ತೋರಿಸಿದ್ದೀನಲ್ಲ, ಈ ರೀತಿ ಅಟ್ಯಾಚ್ ಮಾಡಿರೋದನ್ನ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಕಟ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ನಾನು ಲಂಗ ಬ್ಲೌಸ್ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ, ನಿಮಗೆ ನೋಡಿರೋರ್ಗೆ ಅರ್ಥ ಆಗಿರುತ್ತೆ. ಸ್ವಲ್ಪ ಇದನ್ನು ರಫ್ ಹೊಡ್ಕೊಳ್ಳಿ. ಅಟ್ಯಾಚಿಂಗ್ ಮಾಡ್ಕೋಬೇಕು. ಕರೆಕ್ಟಾಗಿ ಬರಬೇಕು. ಸ್ವಲ್ಪ ಜಾಸ್ತಿ ಕಮ್ಮಿ ತಗೋಬೇಡಿ, ಒಂದೇ ಟೆನ್ಷನ್ ಮಾರ್ಜಿನಲ್ಲಿ ಇಟ್ಕೊಂಡೋಗಿ. ಮೊನ್ನೆಲ್ಲ ನಿಮ್ಗೆ ಹೆಮಿಂಗ್ ಮಾಡೋದು ತೋರಿಸ್ಕೊಟ್ಟಿದೆ ಅಲ್ಲ, ಇವತ್ತು ನಿಮಗೆ ಪೈಪಿಂಗ್ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ.
ಇಲ್ಲೂ ಕೂಡ ಇದು ಸ್ವಲ್ಪ ಜಾಸ್ತಿ ಇದ್ದರೆ ಇಲ್ಲಿ ನೀಟಾಗಿ ಇದು ಕಟ್ ಮಾಡಿಕೊಂಡು ಇದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಈಸಿಯಾಗಿ ಪೈಪಿಂಗ್ ಹೇಗೆ ಮಾಡಬೇಕು ಅನ್ನೋದು ನೋಡಿ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಎಷ್ಟೊಂದು ಸಿಗ್ತಾ ಇದೆ. ಸ್ಲೀವ್ ಅಟ್ಯಾಚಿಂಗ್ ಸಿಕ್ತು, ಪೈಪಿಂಗ್ ಸಿಕ್ತು. ಓಕೆ, ಈ ರೀತಿ ನೀಟಾಗಿ ಸ್ಟ್ರೈಟ್ ಇನ್ನೊಂದ್ಸಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಬೇಕಾದ್ರೆ ಹುಷಾರು, ಏಕೆಂದರೆ ಮಿಸ್ಸಾಗಿ ಈ ಕಡೆ ಹೋಯ್ತು ಅಂದರೆ ಬ್ಲೌಸ್ ಹೋಗ್ಬಿಡುತ್ತೆ. ಕೆಳಗಡೆನೂ ನೋಡ್ಕೋಬೇಕು. ಒಂದೇ ಸಮ ನೀಟಾಗಿ ಮಾಡಿಕೊಂಡ್ರೆ ಪೈಪಿಂಗು ಕೂಡ ನೀಟಾಗಿ ಬರುತ್ತೆ. ನೋಡಿದ್ರಲ್ಲ, ಈಗ ನೋಡ್ಕೊಳ್ಳಿ ಪೈಪಿಂಗ್ ಮಾಡೋದು. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕೂರಿಸ್ಕೋಬೇಕು. ಕಾಣಿಸ್ತಿದ್ಯಾ? ನನ್ನ ಕೈ ಕಾಣಿಸುತ್ತೆ. ಈ ಕಡೆಯಿಂದ ಬನ್ನಿ, ಹತ್ರ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಈ ಕೈ ಹೆಬ್ಬೆರಳಿಂದ ಇದೆಲ್ಲ ಇದೆಯಲ್ಲ, ಇದು ಒಳಗಡೆ ತಳ್ಕೊಳ್ಳಿ. ಇದು ಈ ರೀತಿ ಒಳಗಡೆ ತಳ್ಳಿ ಹಿಂಗೆ ಇದನ್ನಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ ಈ ಥರ. ಓಕೆ, ಹಾಂ, ಈ ರೀತಿ ಈ ಬೆಳ್ಳಲ್ಲಿ ನೀಟಾಗಿ ಇದೆಲ್ಲ ಇದೆಯಲ್ಲ ಕಚ್ಚಾ ಅಂತಾರೆ ಇದನ್ನೆಲ್ಲ ಈ ಬೆಳ್ಳಲ್ಲಿ ನೀಟಾಗಿ ಇದು ಮೇಲೆ ತಗೊಂಡು ಇದನ್ನು ಕವರ್ ಮಾಡ್ಕೊಳ್ಳಿ ಈ ಬೆರಳಲ್ಲಿ. ಈ ರೀತಿ ನೀಟಾಗಿ ಬರುತ್ತೆ. ನೋಡಿದ್ರಲ್ಲ, ಈ ಬೆರಳಲ್ಲಿ ಪ್ರತಿಯೊಂದು ಕಚ್ಚನೂ ಫುಲ್ಲು ಮೇಲೆ ತಗೋಬೇಕು. ಈ ಬೆರಳಲ್ಲಿ ಕವರ್ ಮಾಡ್ಕೋಬೇಕು. ಸೆಂಟ್ರಲ್ಲೇ ಸ್ಟಿಚ್ ಬರಬೇಕು. ಈ ರೀತಿ ಹೀಗೆ ಒಂದೇ ಸಮ ಇರಬೇಕು ಪೈಪಿಂಗು. ಪ್ರತಿ ಸಲನೂ ಅಷ್ಟೇ ನೋಡ್ಕೊಳ್ಳಿ. ಹಿಂದಗಡೆ ಇದರೊಳಗಡೆ ಎಲ್ಲ ನಿಧಾನಕ್ಕೆ ಫಸ್ಟು ನೀವು ವೇಸ್ಟಲ್ಲಿ ಟ್ರೈ ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ರೆ ನೀವು ಬ್ಲೌಸಿಗೆ ಹಚ್ಕೊಳ್ಳಿ. ವೇಸ್ಟಲ್ಲಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಳ್ಳಿ. ಪೈಪಿಂಗ್ ಮಾಡೋದು ನೀಟಾಗಿ ಬರುತ್ತೆ. ಇದೆಲ್ಲ ಹಿಂಗೆ ತೊಗೊಂಡಿದ್ದು ಬೆಳ್ಳಲ್ಲಿ ಇದೆಲ್ಲ ತಳ್ಕೊಳ್ಳಿ. ಇದು ಹೀಗೆ ಕ್ಲೋಸ್ ಮಾಡಿಕೊಂಡ್ರೆ ನೀಟಾಗಿ ಪೈಪಿಂಗ್ ಬರುತ್ತೆ. ಈಸಿಯಾಗಿ ನಾವು ದಾರ ಹಾಕಿ ಮಾಡಿದಾಗ ಹೇಗಿರುತ್ತೋ ಅದೇ ರೀತಿ ಬರುತ್ತೆ. ಓಕೆ, ಪದೇ ಪದೇ ಹಿಂಗೆ ಅನ್ಕೊತಾ ಇರಬೇಕು. ನೋಡಿ, ಇಲ್ಲೆಲ್ಲ ಕಚ್ಚಾ ಕಾಣಿಸ್ತಾ ಇದೆಯಲ್ಲ, ಇದನ್ನೆಲ್ಲ ಮೇಲೆ ಫೋಲ್ಡ್ ಮಾಡ್ಕೋಬೇಕು. ಈ ಕೈಲಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಓಕೆ. ಪದೇ ಪದೇ ಇದನ್ನೆಲ್ಲ ನೋಡ್ಕೊತಾ ಇರಬೇಕು. ಒಳಗೆ ತಳ್ತಾ ಇರಬೇಕು. ನೀಟಾಗಿ ನೋಡ್ಕೊಳ್ಳಿ. ನೀವು ಪೈಪಿಂಗ್ ಮಾಡಿದ್ದು ಮನೇಲಿ ಮಾಡಿ ತೋರಿಸಿ ನನಗೆ ಕಳಿಸಿ ನೋಡೋಣ. ಹೇಗೆ ಮಾಡಿದ್ದೀರಾ, ಸರಿ ತಪ್ಪು ಹೇಳ್ತೀನಿ. ಓಕೆ, ಹಿಂಗೆಲ್ಲ ಕ್ಲೋಸ್ ಮಾಡಿ ಪದೇ ಪದೇ ನೋಡ್ಕೊತಾ ಇರಬೇಕು ನೀಟಾಗಿ. ಇಲ್ಲೆಲ್ಲ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಮೇಲೆ ತಗೋಬೇಕು. ಇದೆಲ್ಲ ಕ್ಲೋಸ್ ಮಾಡಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ನೋಡಿದ್ರಲ್ಲ, ಈ ರೀತಿ ನೀಟಾಗಿ ಬರಬೇಕು. ಇದೆಲ್ಲ ಮೇಲ್ಮಕ್ ಮಾಡಿಕೊಂಡು ಹೀಗೆ ಇಲ್ಲಿ ಫೈನಲಲ್ಲೂ ಅಷ್ಟೇ ಪ್ರತಿಯೊಂದು ಈಗ ತಗೊಂಡು ಇಲ್ಲಿ ಸೆಂಟ್ರಲ್ಲೇ ಬರಬೇಕು. ಸೆಂಟ್ರಲ್ ಹೇಗೆ ಬರುತ್ತೆ ಅಂತ ನಿಮ್ಗೆ ಸ್ಟಾರ್ಟಿಂಗ್ ಅನಿಸುತ್ತೆ, ಆಮೇಲೆ ಬರುತ್ತೆ. ಇಲ್ಲಿ ರಫ್ ಹೊಡ್ಕೋಬೇಕು.
ಪೈಪಿಂಗು ರೆಡಿ, ಬ್ಲೌಸು ರೆಡಿ. ನೋಡಿ ಎಷ್ಟು ನೀಟಾಗಿ ಸಣ್ಣದಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ, ಇಷ್ಟೇ ಸಣ್ಣ ಬರಬೇಕು, ಹೀಗೇ ಬರಬೇಕು ಇಲ್ಲಿಂದ. ನೋಡಿ ಎಷ್ಟು ಸಣ್ಣಗೆ ಬಂದಿದೆ ಅಲ್ಲ, ಈ ರೀತಿಯೇ ಪೈಪಿಂಗ್ ಬರಬೇಕು. ಇಡೀ ಬ್ಲೌಸು ರೆಡಿ ಆಯಿತು. ಇಲ್ಲಿ ಬನ್ನಿ, ಈಗ ನೋಡಿದ್ರಲ್ಲ ಈ ರೀತಿ ರೆಡಿಯಾಗಿದೆ. ಇದಕ್ಕೆ ಹೇಗೆ ಉಕ್ಸು ಕಾಜು ಹಾಕಬೇಕು, ಸುಮ್ಮನೆ ಒಂದು 4-5 ಹಾಕಿ ಹಿಂಗೆ ಹಾಕ್ಕೋಬೇಡಿ. ಇದಕ್ಕೂ ಕೂಡ ಮೆಜರ್ಮೆಂಟ್ ಇದೆ. ಈ ರೀತಿ 4 ಫೋಲ್ಡ್ ಮಾಡ್ಕೊಳ್ಳಿ, 2 ಫೋಲ್ಡ್ ಮಾಡ್ಕೊಂಡು ಈ ಥರ 4 ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಎಲ್ಲದೂ ಅಷ್ಟೇ ಹೆಂಗೆ ಬೇಕಂಗೆ ಮಾಡ್ಕೋಬೇಡಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲೊಂದು, ಇಲ್ಲೊಂದು, ಇಲ್ಲಿ ಮತ್ತು ಇಲ್ಲಿ ನೋಡಿ 5 ಮಾರ್ಕ್ ಆಯ್ತಲ್ಲ. ಹೀಗೆ ಇಷ್ಟೇ ಹಾಕಬೇಕು, ಜಾಸ್ತಿನೂ ಹಾಕಬಾರ್ದು, ಕಮ್ಮಿನೂ ಹಾಕಬಾರ್ದು. ಇಲ್ಲಿ ಹಾಕ್ಬಿಟ್ಟು ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಬಂತು ನೋಡಿ. ಇಲ್ಲೆಲ್ಲ ಕಾಜಾ ಮಾಡಬೇಕು. ಇಷ್ಟು ಫಿನಿಶ್ ಆಯಿತು. ಉಕ್ಸು ಕಾಜಾ ಮಾಡಿದ್ರೆ ಫಿನಿಶ್ ಆಯಿತು. ನೆಕ್ಸ್ಟು ಇಲ್ಲಿ ಹೆಮ್ಮಿಂಗ್ ಮಾಡೋಕ್ಕೆ ಬಿಟ್ಟಿದ್ದೀವಲ್ಲ, ಇಲ್ಲೂ ಕೂಡ ನಾನು ನಿಮಗೆಲ್ಲ ಫಸ್ಟು ಲಂಗ ಬ್ಲೌಸಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಹೆಮ್ಮಿಂಗ್ ಮಾಡಬೇಕು ಅನ್ನೋದು. ಅದೇ ಥರ ಹೆಮ್ಮಿಂಗ್ ಮಾಡಿ ಈ ಸ್ಟಿಚ್ನ ರಿಮೂವ್ ಮಾಡ್ಕೊಳ್ಳಿ, ಅಂದರೆ ಬಿಚ್ಕೊಳ್ಳಿ. ಇದೂ ಅಷ್ಟೇ, ಇದು ಅಷ್ಟೇ ಹೆಮ್ಮಿಂಗ್ ಮಾಡಿ ಈ ಸ್ಟಿಚ್ನ ಬಿಚ್ಕೋಬೇಕು. ಓಕೆ, ಈಗ ಇಡೀ ಬ್ಲೌಸು ರೆಡಿ ಆಯಿತು. ನೀವೆಲ್ಲ ಮನೇಲಿ ಮಾಡಿ ನನಗೆ ಕಳಿಸ್ಬೇಕು, ನಿಮ್ಗೆ ರೆಡಿಯಾಗಿದೆ ಅಂತ. ತುಂಬ ಜನ ನಂಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಮಾಡಿ ನನಗೆ ನೀವು ರೆಡಿಯಾಗಿರೋದನ್ನ ಹೇಳಬೇಕು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.